ನಮಸ್ಕಾರ. ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು. ಕವಿ ಕನ್ನಡ ಯೂಟ್ಯೂಬ್ ಚಾನೆಲ್. ದೇವನಹಳ್ಳಿ ಕೋಟೆಯನ್ನು ಕಟ್ಟಿಸಿದವರು ಯಾರು? ಮಲ್ಲಬೈರೇಗೌಡ. ಭಾರತದ ಇತಿಹಾಸದಲ್ಲಿ ಅಭೇದ್ಯ ಎಂದು ಕರೆಯಲ್ಪಡುವ ಕೋಟೆ ಯಾವುದು? ಚಿತ್ರದುರ್ಗ ಕೋಟೆ. ಭಾರತದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿ ಪ್ರಯೋಗ ಮಾಡಿದವರು ಯಾರು? ಟಿಪ್ಪು ಸುಲ್ತಾನ್. ತುಂಗಾ ನದಿಗೆ ಇದ್ದ ಇನ್ನೊಂದು ಹೆಸರೇನು? ಪಂಪಾ ನದಿ. ಕೈಗಾರಿಕಾ ಕ್ರಾಂತಿಗೆ ಒತ್ತು ಕೊಟ್ಟ ಮೊದಲ ರಾಜ ಯಾರು? ಹೈದರಾಲಿ. ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಶ್ರೀರಂಗಪಟ್ಟಣದ ಪಾಲಹಳ್ಳಿ. ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು? ಕೆಂಗಲ್ ಹನುಮಂತಯ್ಯ. ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? 8. ಮೈಸೂರಿನಲ್ಲಿರುವ ಬೃಂದಾವನದ ವಿನ್ಯಾಸಗಾರ ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್. 1919ರಲ್ಲಿ ಜಲಿಯನ್ ವಾಲ್ಬಾಗ್ ಸಾಮೂಹಿಕ ಸಂಹಾರ ನಡೆದದ್ದು ಎಲ್ಲಿ? ಅಮೃತಸರ. ಮೃತ ಶರೀರವನ್ನು ಕೆಡದಂತೆ ಕಾಪಾಡಲು ಯಾವ ರಾಸಾಯನಿಕವನ್ನು ಬಳಸುತ್ತಾರೆ? ಫಾರ್ಮಲಿನ್. ಜೈನ ಧರ್ಮದ ಪ್ರಥಮ ತೀರ್ಥಂಕರ ಯಾರು? ವೃಷಭನಾಥ. ಮಹಾಭಾರತದ ಯಾವ ಪರ್ವದಲ್ಲಿ ಭಗವದ್ಗೀತೆ ಬರುತ್ತದೆ? ಭೀಷ್ಮ ಪರ್ವ. ಕಾಂಗರುಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಆಸ್ಟ್ರೇಲಿಯಾ. ವಾಂಡಿವಾಶ್ ಕದನ ಯಾರ ನಡುವೆ ನಡೆಯಿತು? ಬ್ರಿಟಿಷರು ಮತ್ತು ಫ್ರೆಂಚರು. ಮೊದಲ ಮಹಾಯುದ್ಧ ಆರಂಭವಾದ ವರ್ಷ ಯಾವುದು? 1914. ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಕಬ್ಬಿಣದ ಅದಿರು ಯೋಜನೆ. ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರೀಟ್ ಯಾವುದು? ಕೋ ವಾರೆಂಟ್. ನಾಗರಹೊಳೆ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಮೈಸೂರು. ವಂದೇ ಮಾತರಂ ಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಯಾವಾಗ? 1911ರಲ್ಲಿ. ಭಾರತದ ರಾಜ್ಯಸಭೆಯ ಮೊದಲ ಚೇರ್ಮನ್ ಯಾರು? ಎಸ್ ರಾಧಾಕೃಷ್ಣನ್. ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಅಬ್ದುಲ್ ಗಫರ್ ಖಾನ್. ನೇತ್ರದಾನದಲ್ಲಿ ದಾನಿಯ ಕಣ್ಣಿನ ಯಾವ ಭಾಗವನ್ನು ನಾವು ಬಳಸಿಕೊಳ್ಳುತ್ತೇವೆ? ಕಾರ್ನಿಯಾ ಭಾಗವನ್ನು ಬಳಸಿಕೊಳ್ಳುತ್ತೇವೆ. ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಯಾವುದು? 1930. ಕರ್ನಾಟಕದಲ್ಲಿ ಸತತವಾಗಿ 3 ಬಾರಿ ಮುಖ್ಯಮಂತ್ರಿಯಾದವರು ಯಾರು? ರಾಮಕೃಷ್ಣ ಹೆಗಡೆ. ಕರ್ನಾಟಕದ ಯಾವ ಸಾಮ್ರಾಜ್ಯ ವೈಭವಕ್ಕೆ ಹೆಸರುವಾಸಿಯಾಗಿತ್ತು? ವಿಜಯನಗರ ಸಾಮ್ರಾಜ್ಯ. ಯದುರಾಯ ರಾಜ ನರಸ ಒಡೆಯರ್ ಕಟ್ಟಿಸಿದ ಕೋಟೆ ಯಾವುದು? ಶ್ರೀರಂಗಪಟ್ಟಣದ ಕೋಟೆ. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯನ್ನು ಮಾತನಾಡುವ ಹಳ್ಳಿ ಯಾವುದು? ಶಿವಮೊಗ್ಗ ಜಿಲ್ಲೆಯ ಮತ್ತೂರು. ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಯಾವುದು? ಸಿರಸಿಯ ಮಾರಿಕಾಂಬಾ ಜಾತ್ರೆ. ರಾಯಚೂರಿನ ಮೊದಲ ಹೆಸರೇನು? ಮಾನ್ಯಕೇಟ. ಜಗತ್ತಿನ ಎತ್ತರವಾದ ಏಕಶಿಲಾ ವಿಗ್ರಹ ಯಾವುದು? ಶ್ರವಣಬೆಳಗೊಳದ ಗೊಮ್ಮಟೇಶ್ವರ. ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು? ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ. ಮೈಸೂರು ಅರಮನೆಯ ಹೆಸರೇನು? ಅಂಬಾವಿಲಾಸ ಅರಮನೆ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಆಗೊಂಬೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಭಾರತದಲ್ಲಿ ಪ್ರಸ್ತುತ ಇರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? 28. ಸಾರ್ವಜನಿಕ ಸಾಲ ಎಂದರೇನು? ಸರ್ಕಾರ ಎತ್ತುವ ಸಾಲವನ್ನು ಸಾರ್ವಜನಿಕ ಸಾಲ ಎನ್ನುತ್ತೇವೆ. ಗಣಿತದ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು? 2. ನಾವು ಹಾಡುವ ರಾಷ್ಟ್ರಗೀತೆಯಲ್ಲಿ ಒಟ್ಟು ಎಷ್ಟು ಸಾಲುಗಳಿವೆ? 13. ಇತಿಹಾಸದ ಪಿತಾಮಹ ಹೆರೋಡೋಟಸ್ ಯಾವ ದೇಶದವರು? ಗ್ರೀಕ್ ದೇಶದವರು. ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರು? ಬಚೇಂದ್ರಿ ಪಾಲ್. ದಾಲ್ ಸರೋವರ ಯಾವ ರಾಜ್ಯದಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಕಾಮರಾಜ್ ಬಂದರಿನ ಇನ್ನೊಂದು ಹೆಸರೇನು? ಎನ್ನೂರು ಬಂದರು. ಕಾಂಚನಜುಂಗ ಯಾವ ರಾಜ್ಯದಲ್ಲಿದೆ? ಸಿಕ್ಕಿಂ. ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಳ್ವಿಕೆ ಪ್ರಾರಂಭವಾದದ್ದು ಯಾವಾಗ?
1831ರಲ್ಲಿ. ಅಟಾರಾ ಕಚೇರಿಯನ್ನು ರದ್ದು ಮಾಡಿದವರು ಯಾರು? ಮಾರ್ಕ್ ಕಬ್ಬನ್. ಜೀವ ವಿಮಾ ಯೋಜನೆ ಜಾರಿಗೆ ತಂದ ದಿವಾನ್ ಯಾರು? ಕೆ. ಶೇಷಾದ್ರಿ ಅಯ್ಯರ್. ಭಾರತದಲ್ಲಿ ಮೊದಲ ವಿದ್ಯುತ್ ಸೌಲಭ್ಯ ಪಡೆದ ನಗರ ಯಾವುದು? ಬೆಂಗಳೂರು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಕೊಡಗು ಜಿಲ್ಲೆ. ಸಾಂಬಾರಗಳ ರಾಜ ಎಂದು ಯಾವುದನ್ನು ಕರೆಯುತ್ತೇವೆ? ಯಾಲಕ್ಕಿ. ಭಾರತದ ರಕ್ಷಣಾ ಪಡೆಯ ಮಹಾದಂಡನಾಯಕ ಯಾರು? ರಾಷ್ಟ್ರಪತಿ. ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಸಿರಿಮಾವೋ ಬಂಡಾರನಾಯಕಿ. ಭಾರತದ ಅಲಿಪ್ತ ನೀತಿಯ ಶಿಲ್ಪಿ ಯಾರು? ನೆಹರು. ಸೈಲೆಂಟ್ ವ್ಯಾಲಿ ಯೋಜನೆಯನ್ನು ಕೈಗೊಂಡ ರಾಜ್ಯ ಯಾವುದು? ಕೇರಳ. ಕೆಂಪು ರಕ್ತ ಕಣಗಳ ಆಯಸ್ಸು ಎಷ್ಟು? 120 ದಿನಗಳು. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಮೋಹಿನಿ ಅಟ್ಟಂ ಯಾವ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ? ಕೇರಳ. ದೇಶದ ಅತ್ಯಂತ ಪುರಾತನ ಬಂದರುಗಳಲ್ಲಿ ಎರಡನೆಯದು ಯಾವುದು? ಚೆನ್ನೈ ಬಂದರು. ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು? ದಾಲ್ ಸರೋವರ. ಆಸ್ಟ್ರೇಲಿಯಾ ಖಂಡದ ಅತಿ ಚಿಕ್ಕ ರಾಷ್ಟ್ರ ಯಾವುದು? ನೌರು. ರುದ್ರಸಾಗರ ಸರೋವರ ಎಲ್ಲಿದೆ? ತ್ರಿಪುರ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಕುಸುಮಾವಳಿ ಕೃತಿಯ ರಚನಾಕಾರ ಯಾರು? ದೇವಕವಿ. ಕರ್ನಾಟಕದ ದೊಡ್ಡ ಮತ್ತು ರಾಜಧಾನಿ ನಗರ ಯಾವುದು? ಬೆಂಗಳೂರು. ಕನ್ನಡದ ಮೊದಲ ವಂಶ ಯಾವುದು? ಕದಂಬ ವಂಶ. ಮಾಡು ಇಲ್ಲವೇ ಮಡಿ ಪ್ರಸಿದ್ಧ ಘೋಷಣೆ ಯಾವ ಚಳವಳಿಗೆ ಸಂಬಂಧಪಟ್ಟಿದೆ? ಕ್ವಿಟ್ ಇಂಡಿಯಾ ಚಳವಳಿ. ಹುಮಾಯೂನ್ ಜೀವನ ಚರಿತ್ರೆ ಬರೆದವರು ಯಾರು? ಗುಲ್ಬದನ್ ಬೇಗಂ. ಪ್ರಪಂಚದ ಮೇಲ್ಛಾವಣಿ ಎಂದು ಯಾವುದನ್ನು ಕರೆಯುತ್ತೇವೆ? ಪಾಮೀರ್ ಪ್ರಸ್ಥಭೂಮಿ. ಕನ್ನಡದ ಗದಾಯುದ್ಧ ಎಂಬ ಪ್ರಸಿದ್ಧ ಕೃತಿಯ ರಚನಾಕಾರ ಯಾರು? ರನ್ನ. ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಯಾವ ಜೀವಸತ್ವವನ್ನು ಕೊಡುತ್ತವೆ? ವಿಟಮಿನ್ ಡಿ. ಓಣಂ ಯಾವ ರಾಜ್ಯದ ಹಬ್ಬವಾಗಿದೆ? ಕೇರಳ. ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ಹೆಚ್ಚಾಗಿ ಎಲ್ಲಿ ಕಾಣಸಿಗುತ್ತವೆ? ಮಸ್ಕಿ. ಭಾರತವು ಪ್ರಪ್ರಥಮ ಬಾರಿಗೆ ಉಡಾವಣೆ ಮಾಡಿದ ಉಪಗ್ರಹ ಯಾವುದು? ಆರ್ಯಭಟ. ಹಿಂದಿ ಸ್ವರಾಜ್ ಕೃತಿಯನ್ನು ರಚಿಸಿದವರು ಯಾರು? ಮಹಾತ್ಮ ಗಾಂಧೀಜಿ. ಟೀಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಅಸ್ಸಾಂ. ಹೊಗೇನಕಲ್ ವಿವಾದವು ಯಾವ ರಾಜ್ಯಗಳ ನಡುವೆ ನಡೆಯುತ್ತಿದೆ? ಕರ್ನಾಟಕ ಮತ್ತು ತಮಿಳುನಾಡು. ಕವಿಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ರನ್ನ. ಸಂಸತ್ತಿನಲ್ಲಿ ಮೊದಲು ಕನ್ನಡ ಮಾತನಾಡಿದ ಕರ್ನಾಟಕದ ಸಂಸದ ಯಾರು? ಜೆ.ಎಚ್. ಪಾಟೀಲ್. 1000 ಹಾಡುಗಳ ಸರದಾರ ಯಾರು? ಬಾಳಪ್ಪ ಹುಕ್ಕೇರಿ. ಕರ್ನಾಟಕದಲ್ಲಿ ಮೊದಲ ಸ್ವಾತಂತ್ರ್ಯ ಘೋಷಿಸಿಕೊಂಡ ಗ್ರಾಮ ಯಾವುದು? ಈಸೂರು. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಹರ್ಡೆಕರ್ ಮಂಜಪ್ಪ. ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು? ಗಿರೀಶ್ ಕಾರ್ನಾಡ್. ದಕ್ಷಿಣ ಭಾರತದ ಮೊದಲನೆಯ ಸಾಮಾಜಿಕ ಚಲನಚಿತ್ರ ಯಾವುದು? ಕನ್ನಡದ ಸಂಸಾರ ನೌಕೆ. ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು? ದಕ್ಷಿಣ ಕನ್ನಡ. ಕರ್ನಾಟಕದಲ್ಲಿ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ವಿ.ಎಸ್. ರಮಾದೇವಿ. 2013ರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಚೆನ್ನಬಸಪ್ಪ. ಕರ್ನಾಟಕದ ಮೊದಲ ಬ್ಯಾಂಕ್ ಯಾವುದು? ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್. ಕನ್ನಡದ ಮೊದಲ ವರ್ಣಚಿತ್ರ ಯಾವುದು? ಅಮರಶಿಲ್ಪಿ ಜಕಣಾಚಾರಿ. ಕನ್ನಡದ ಪ್ರಥಮ ಮಹಮ್ಮದೀಯ ಕವಿ ಯಾರು? ಸಂತ ಶಿಶುನಾಳ ಶರೀಫರು. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಕುಮಾರವ್ಯಾಸ. ಮಾಲ್ಗುಡಿ ಡೇಸ್ ಕೃತಿ ಬರೆದವರು ಯಾರು? ಆರ್. ಕೆ. ನಾರಾಯಣ್. ಏಷ್ಯಾದಲ್ಲೇ ಹೆಚ್ಚು ಕಬ್ಬಿಣ ನಿಕ್ಷೇಪವುಳ್ಳ ಕರ್ನಾಟಕದ ಸ್ಥಳ ಯಾವುದು? ಕುದುರೆಮುಖ.
ದುಡಿತವೇ ನನ್ನ ದೇವರು ಇದು ಯಾರ ಆತ್ಮಕತೆ? ಕೈಯಾರ ಕಿಯಣ್ಣ ರೈ. ಶರಪಂಜರ ಕನ್ನಡ ಚಲನಚಿತ್ರ. ಇದು ಯಾವ ಕಾದಂಬರಿಯನ್ನಾಧರಿಸಿ ತೆಗೆದ ಚಿತ್ರವಾಗಿದೆ? ತ್ರಿವೇಣಿಯವರ ಶರಪಂಜರ. ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ಯಾವುದು? ಚನ್ನಗಿರಿ ಸಮೀಪದ ಶಾಂತಸಾಗರ. ಯಾವ ಖನಿಜವನ್ನ ಕಪ್ಪು ವಜ್ರ ಎನ್ನುತ್ತೇವೆ? ಕಲ್ಲಿದ್ದಲನ್ನ ಕಪ್ಪು ವಜ್ರ ಎನ್ನುತ್ತೇವೆ. ಸಂವಿಧಾನ ಎಂದರೇನು? ಒಂದು ದೇಶದ ಮೂಲಭೂತ ಕಾನೂನನ್ನು ನಾವು ಸಂವಿಧಾನ ಎನ್ನುತ್ತೇವೆ. ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಜನ ಮಹಿಳಾ ಸದಸ್ಯರಿದ್ದರು? 9. ನಮ್ಮ ಸಂವಿಧಾನ ಅಂಗೀಕಾರವಾಗಿದ್ದು ಯಾವಾಗ? ನವೆಂಬರ್ 26, 1949. ಮೊದಲ ಸಂವಿಧಾನ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? 389. ಸಂವಿಧಾನ ಸಭೆಗೆ ಸದಸ್ಯರು ಹೇಗೆ ಆಯ್ಕೆ ಆಗುತ್ತಾರೆ? ಪ್ರಾಂತೀಯ ಶಾಸನ ಸಭೆ ಹಾಗೂ ಸಂಸ್ಥಾನಗಳ ನಾಮಕರಣದಿಂದ. ನಮ್ಮದು ಎಂತಹ ಸಂವಿಧಾನ? ನಮ್ಮದು ಲಿಖಿತ ಸಂವಿಧಾನ. ದೇಶದ ಸಂವಿಧಾನ ವ್ಯವಸ್ಥೆಯ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ಸಂವಿಧಾನ ಸಭೆಯ ರಚನೆಗೆ ಯೋಜನೆ ರೂಪಿಸಿದವರು ಯಾರು? ಕ್ಯಾಬಿನೆಟ್ ಮಿಷನ್ 1946. ಸಂವಿಧಾನದ 4 ಬಗೆಗಳು ಯಾವುವು? ಲಿಖಿತ, ಅಲಿಖಿತ, ನಮ್ಯ, ಅನಮ್ಯ. ಸಂಸದೀಯ ಪದ್ಧತಿಗೆ ತಳಹದಿಯಾದ ಕಾನೂನು ಯಾವುದು? ದಿ ಚಾರ್ಟರ್ ಆಕ್ಟ್ 1853. ರಾಣಿಯ ಘೋಷಣೆ ಎಂದು ಹೆಸರಾದ ಕಾನೂನು ಯಾವುದು? ಭಾರತ ಸರಕಾರದ ಕಾಯ್ದೆ 1773. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಮೊದಲ ಲಿಖಿತ ಕಾನೂನು ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ 1773. ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1784ರಲ್ಲಿ ಜಾರಿಗೆ ಬಂದಿದೆ. ಭಾರತವನ್ನ ಗಣರಾಜ್ಯ ಎಂದು ಏಕೆ ಕರೆಯುತ್ತಾರೆ? ರಾಷ್ಟ್ರಪತಿಗಳನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡುವುದರಿಂದ ಗಣರಾಜ್ಯ ಎಂದು ಕರೆಯುತ್ತಾರೆ. ರಾಷ್ಟ್ರದ ಪರಮಾಧಿಕಾರವನ್ನು ಯಾರು ಹೊಂದಿದ್ದಾರೆ? ಸಂಸತ್ತು. ಭಾರತದಲ್ಲಿ ಎಂತಹ ಪೌರತ್ವ ವ್ಯವಸ್ಥೆ ಇದೆ? ಏಕಪೌರತ್ವ. ನಮ್ಮ ದೇಶದ ಸಂಯುಕ್ತ ಪದ್ಧತಿಯನ್ನ ಯಾವ ದೇಶದಿಂದ ಪಡೆಯಲಾಗಿದೆ? ಕೆನಡಾ ದೇಶದಿಂದ ಪಡೆಯಲಾಗಿದೆ. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದಿದ್ದು ಯಾವ ಸಂವಿಧಾನದಿಂದ? ಅಮೆರಿಕ ಸಂವಿಧಾನದಿಂದ. ಭಾರತವನ್ನ ಕಲ್ಯಾಣ ರಾಜ್ಯವನ್ನಾಗಿಸಲು ಇರುವ ಹೆಸರೇನು? ರಾಜ್ಯ ನಿರ್ದೇಶಕ ತತ್ವಗಳು. ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ನೋಡಿಕೊಳ್ಳುವವರು ಯಾರು? ರಾಷ್ಟ್ರಪತಿಗಳು. ಭಾರತದ ಶಾಸಕಾಂಗದ ಹೆಸರೇನು? ಸಂಸತ್ತು. ಸಂಸತ್ತಿನ ಮೇಲ್ಮನೆ ಯಾವುದು? ರಾಜ್ಯಸಭೆ. ಸಂಸತ್ತಿನ ಕೆಳಮನೆ ಯಾವುದು? ಲೋಕಸಭೆ. ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸು ಎಷ್ಟು? 18. ಲೋಕಸಭೆಯ ಸದಸ್ಯರಾಗಲು ಅರ್ಹತಾ ವಯಸ್ಸು ಎಷ್ಟು? 25 ವರ್ಷ. ಹಣಕಾಸು ಮಸೂದೆ ಮೊದಲು ಮಂಡನೆಯಾಗುವುದು ಎಲ್ಲಿ? ಲೋಕಸಭೆಯಲ್ಲಿ. ಕೇಂದ್ರ ಕಾರ್ಯಾಂಗವು ಏನನ್ನು ಒಳಗೊಂಡಿದೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿಯ ನೇತೃತ್ವದ ಮಂತ್ರಿಮಂಡಲ. ರಾಷ್ಟ್ರಪತಿಗಳ ಹುದ್ದೆಗೆ ಅರ್ಹ ವಯಸ್ಸು ಎಷ್ಟು? 35 ವರ್ಷಗಳು. ರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯ ಹೆಸರೇನು? ಮಹಾಭಿಯೋಗ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆದಿದ್ದು ಯಾವ ದೇಶದ ಸಂವಿಧಾನದಿಂದ? ಐರಿಸ್. ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದ ಅಂಶ ಯಾವುದು? ಸಂಸದೀಯ ಪದ್ಧತಿ. ವಿಧಾನ ಪರಿಷತ್ತಿನ ಸದಸ್ಯರ ಅರ್ಹ ವಯಸ್ಸು ಎಷ್ಟು? 30. ರಾಜ್ಯಪಾಲರ ಹುದ್ದೆಗೆ ಅರ್ಹ ವಯಸ್ಸು ಎಷ್ಟು? 35 ವರ್ಷ. ಬ್ರಿಟಿಷ್ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಯಾವ ಕಾನೂನು? 1773ರ ರೆಗ್ಯುಲೇಟಿಂಗ್ ಕಾಯ್ದೆ. 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆಗೆ ಏನೆಂದು ಹೆಸರು? ಸಾರ್ವತ್ರಿಕ ಚುನಾವಣೆ. ಅಶೋಕ್ ಮೆಹ್ತಾ ಸಮಿತಿಯನ್ನು ಏಕೆ ರಚಿಸಲಾಯಿತು? ಪಂಚಾಯತ್ ರಾಜ್ ವ್ಯವಸ್ಥೆ ಸುಧಾರಣೆಗಾಗಿ. ಸರಕಾರೀಯ ಆಯೋಗವನ್ನು ಏಕೆ ರಚಿಸಲಾಗಿತ್ತು? ಕೇಂದ್ರ ಹಾಗೂ ರಾಜ್ಯ ಸಂಬಂಧ ವಿವರಿಸಲು.
ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದ ದೇಶದ ಸಂವಿಧಾನ ಯಾವುದು? ರಷ್ಯಾ. 2014ರಲ್ಲಿ ಮೂಲಭೂತ ಹಕ್ಕುಗಳಿಗೆ ಸೇರಿಸಿದ ಹೊಸ ಹಕ್ಕು ಯಾವುದು? ಶಿಕ್ಷಣದ ಹಕ್ಕು. ಭಾರತ ಸಂಸತ್ತು ಏನನ್ನು ಒಳಗೊಂಡಿದೆ? ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ. ಸಂಸತ್ತಿನ ಕಾಯಂ ಸದನ ಯಾವುದು? ರಾಜ್ಯಸಭೆ. ರಾಜ್ಯ ಶಾಸಕಾಂಗದ ಕೆಳಮನೆ ಯಾವುದು? ವಿಧಾನಸಭೆ. ರಾಜ್ಯ ಶಾಸಕಾಂಗದ ಮೇಲ್ಮನೆ ಯಾವುದು? ವಿಧಾನ ಪರಿಷತ್ತು. ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ರಾಜ್ಯಪಾಲರು. ಪೌರ ಎಂದರೆ ಯಾರು? ಒಂದು ದೇಶ ಅಥವಾ ರಾಜ್ಯದ ಕಾಯಂ ನಿವಾಸಿಯನ್ನ ಪೌರ ಎನ್ನುತ್ತೇವೆ. ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಪೌರತ್ವ ನೀಡಿಕೆಗೆ ಮುಖ್ಯ ಮಾನದಂಡ ಏನು? ಜನನ. ಭಾರತದಲ್ಲಿ ಪೌರತ್ವ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1955ರಲ್ಲಿ. ದ್ವಿಪೌರತ್ವ ಹೊಂದಿರುವ ರಾಷ್ಟ್ರ ಯಾವುದು? ಅಮೆರಿಕ. ದ್ವಿಪೌರತ್ವ ಎಂದರೇನು? ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಪ್ರತ್ಯೇಕ ಪೌರತ್ವ ನೀಡುವಿಕೆ. FCIನ ಮುಖ್ಯ ಉದ್ದೇಶ ಏನು? ಆಹಾರ ಧಾನ್ಯ ಸಂಗ್ರಹಣೆ. 1998ರಲ್ಲಿ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು? ಅಮರ್ತ್ಯ ಸೇನ್. IRDP ಎಂಬ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1980ರಲ್ಲಿ. ಮನರೇಗಾದಲ್ಲಿ ಎಷ್ಟು ದಿನಗಳ ಕಾಲ ಉದ್ಯೋಗ ಒದಗಿಸಲಾಗುವುದು? 100 ದಿನಗಳು. ಕರ್ನಾಟಕದಲ್ಲಿ ಯಶಸ್ವಿನಿ ಅನ್ನುವುದು ಏನು? ಆರೋಗ್ಯ ವಿಮಾ ಯೋಜನೆ. ಸಂಧ್ಯಾ ಸುರಕ್ಷಾ ಯೋಜನೆ ಎಂತಹ ಯೋಜನೆಯಾಗಿದೆ? ಸಾಮಾಜಿಕ ಭದ್ರತೆಯ ಯೋಜನೆ. ಶೌಚಾಲಯಗಳನ್ನು ಯಾವ ಯೋಜನೆಯ ಅಡಿಯಲ್ಲಿ ಕಟ್ಟಿಸಿಕೊಡಲಾಗುತ್ತದೆ? ಸಾಮಾಜಿಕ ಭದ್ರತೆಯ ಯೋಜನೆಯ ಅಡಿಯಲ್ಲಿ. ಅಗತ್ಯವಿರುವ ಕನಿಷ್ಠ ಮಟ್ಟದ ಆಹಾರ ಪಡೆಯಲಾಗದವರಿಗೆ ಏನೆಂದು ಕರೆಯುತ್ತಾರೆ? ಬಡತನ ರೇಖೆಯಲ್ಲಿ. ಅರ್ಥಶಾಸ್ತ್ರ ಮೊದಲು ಯಾವ ಶಾಸ್ತ್ರದ ಭಾಗವಾಗಿತ್ತು? ರಾಜ್ಯಶಾಸ್ತ್ರ. ಅರ್ಥಶಾಸ್ತ್ರಕ್ಕೆ ಸ್ವತಂತ್ರ ಅಸ್ತಿತ್ವ ನೀಡಿದ ಅರ್ಥಶಾಸ್ತ್ರಜ್ಞ ಯಾರು? ಆಲ್ಫ್ರೆಡ್ ಮಾರ್ಷಲ್. ಗ್ರಾಹಕರಿಗೆ ಉತ್ಪನ್ನಗಳನ್ನು ಉತ್ಪಾದಿಸುವವರು ಯಾರು? ಉತ್ಪಾದಕರು. ಸರಕುಗಳನ್ನು ಉತ್ಪಾದಕರಿಂದ ಪಡೆದು ಮಾರಾಟ ಮಾಡುವವರು ಯಾರು? ಮಾರಾಟಗಾರರು. ಅರ್ಥಶಾಸ್ತ್ರ ಮೂಲ ತತ್ವಗಳು ಕೃತಿಯ ಲೇಖಕರು ಯಾರು? ಆಲ್ಫ್ರೆಡ್ ಮಾರ್ಷಲ್. ಅರ್ಥಶಾಸ್ತ್ರವು ಮಾನವನ ಯೋಗಕ್ಷೇಮದ ಕುರಿತು ಅಧ್ಯಯನ ನಡೆಸುವ ಶಾಸ್ತ್ರ ಎಂದು ಹೇಳಿದವರು ಮಾರ್ಷಲ್. ಅರ್ಥಶಾಸ್ತ್ರವು ಸಂಪನ್ಮೂಲಗಳ ಕೊರತೆಯ ಬಗ್ಗೆ ಅಭ್ಯಸಿಸುತ್ತದೆ ಎಂದು ಹೇಳಿದವರು ಪ್ರೊಫೆಸರ್ ಎಲ್ ರಾಬಿನ್ಸ್. ಅರ್ಥಶಾಸ್ತ್ರದ ಪ್ರಾರಂಭಿಕ ಹಂತದ ಪ್ರಮುಖ ವಿಷಯ ಅನುಭೋಗ. ಮಾಲೀಕನು ಕಾರ್ಮಿಕನಿಂದ ಪಡೆದು ಸೇವೆಗಾಗಿ ಕೊಡುವ ಬೆಲೆಗೆ ಏನೆಂದು ಕರೆಯುತ್ತಾರೆ? ಕೂಲಿ. ವ್ಯವಹಾರದಲ್ಲಿ ತೊಡಗಿಸಿರುವ ಹಣಕ್ಕೆ ನಾವು ಏನೆಂದು ಕರೆಯುತ್ತೇವೆ? ಬಂಡವಾಳ. ನಿಸರ್ಗವನ್ನು ಬಿಟ್ಟು ನಮಗೆ ಆದಾಯ ಗಳಿಸುವ ಎಲ್ಲ ಬಗೆಯ ಸಂಪತ್ತು ಬಂಡವಾಳ ಎಂದವರು ಯಾರು? ಡಾಕ್ಟರ್ ಮಾರ್ಷಲ್. ಬಂಡವಾಳ ರಚನೆಯ ಪ್ರಮಾಣ ಹೆಚ್ಚಿದಂತೆ ಯಾವ ದರವು ಹೆಚ್ಚಾಗುತ್ತದೆ? ಆರ್ಥಿಕ ಅಭಿವೃದ್ಧಿ ದರ. ಅರ್ಥಶಾಸ್ತ್ರದಲ್ಲಿ ಪ್ರಾಥಮಿಕ ಹಾಗೂ ಮೂಲ ಉತ್ಪಾದನಾಂಗ ಎಂದು ಯಾವುದನ್ನು ಕರೆಯುತ್ತಾರೆ? ಭೂಮಿಯನ್ನು. ಮಾನವ ಶಕ್ತಿಯಿಂದ ದೊರೆಯುವ ಉತ್ಪಾದನಾಂಗಕ್ಕೆ ಏನೆಂದು ಕರೆಯುತ್ತಾರೆ? ಶ್ರಮ. ಶ್ರಮವು ಪ್ರೀತಿಯಿಂದ ಅಲ್ಲದೆ ಸಂಭಾವನೆಗೋಸ್ಕರ ಕೈಗೊಳ್ಳುವ ದೈಹಿಕ ಮತ್ತು ಮಾನಸಿಕ ಕಾರ್ಯತತ್ಪರತೆ ಎಂದವರು ಯಾರು? ಮಾರ್ಷಲ್. ಮೊದಲ ಬಾರಿಗೆ ಜನಸಂಖ್ಯಾ ಸಿದ್ಧಾಂತವನ್ನು ನಿರೂಪಿಸಿದವರು ಯಾರು? ಥಾಮಸ್ ಮಾಲ್ಥಾಮ್ಸ್. ಮಾನವನ ಆಸೆ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿಗೆ ಅಥವಾ ಗುಣಕ್ಕೆ ಏನೆಂದು ಕರೆಯುತ್ತಾರೆ? ತುಷ್ಟಿಗುಣ. ಅನುಭೋಗಿಯ ಅಧಿಕ ತೃಪ್ತಿ ಪರಿಕಲ್ಪನೆಯ ವಿಸ್ತೃತವಾಗಿ ಪರಿಚಯಿಸಿದವರು ಯಾರು? ಮಾರ್ಷಲ್. ವಿನಿಮಯ ಉದ್ದೇಶವನ್ನಿಟ್ಟುಕೊಂಡು ಸರಕು ಮತ್ತು ಸೇವೆಗಳನ್ನು ನಿರ್ಮಿಸುವ ಚಟುವಟಿಕೆಗಳಿಗೆ ಏನೆಂದು ಕರೆಯುತ್ತಾರೆ? ಉತ್ಪಾದನೆ. ಅರ್ಥಶಾಸ್ತ್ರವನ್ನು ಪರಿಶುದ್ಧ ವಿಜ್ಞಾನ ಎಂದು ಹೇಳಿದವರು ಯಾರು? ಲಿಯೋನೆಲ್ ರಾಬಿನ್ಸ್. ಯಾವುದು ಜೀವನಾವಶ್ಯಕ ಬಯಕೆಯಾಗಿದೆ? ಆಹಾರ. ಬರೆಯುವ ಪೆನ್ನು. ಇದು ಯಾವ ಬಯಕೆಯಲ್ಲಿ ಬರುತ್ತದೆ? ದಕ್ಷತೆಯ ಬಯಕೆ. ಬೇಡಿಕೆ ಹಾಗೂ ತೃಪ್ತಿಗೆ ಸಂಬಂಧಿಸಿದ ವಿನಿಮಯಗಳು ಯಾವುದರ ಮೇಲೆ ನಿರ್ಧಾರವಾಗುತ್ತವೆ?
ತುಷ್ಟಿ ಗುಣದ ಮೇಲೆ ನಿರ್ಧಾರವಾಗುತ್ತವೆ. ಹಣ ಕೊಟ್ಟು ಅದಕ್ಕಾಗಿ ಕಾಯುವ ಮಾಲೀಕನಿಗೆ ಸಾಲಗಾರನು ಕೊಡುವ ಪ್ರತಿಫಲವೇ ಬಡ್ಡಿ ಎಂದು ಹೇಳಿದವರು ಯಾರು? ಜೆ.ಎಸ್. ಮಿಲ್. ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲು ಬಾರಿಗೆ ಬಳಸಿದ ವಿಜ್ಞಾನಿ ಯಾರು? ಡಾಕ್ಟರ್ ವಿಲಿಯಂ. ಹಸಿರು ಕ್ರಾಂತಿ ನಡೆದಾಗ ಭಾರತದಲ್ಲಿ ಕೃಷಿ ಮಂತ್ರಿಯಾಗಿದ್ದವರು ಯಾರು? ಸಿ. ಸುಬ್ರಹ್ಮಣ್ಯಂ. ಬಿಳಿ ಕ್ರಾಂತಿಯಲ್ಲಿ ಯಾವ ಉತ್ಪಾದನೆಯನ್ನು ಹೆಚ್ಚಳ ಮಾಡಲಾಗಿದೆ? ಹಾಲು. ಭಾರತದಲ್ಲಿ ಪ್ರಪ್ರಥಮವಾಗಿ ಹಸಿರು ಕ್ರಾಂತಿ ಆರಂಭವಾದ ರಾಜ್ಯ ಯಾವುದು? ಪಂಜಾಬ್. ಐಎಂಎಫ್ ಎಂದರೇನು? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್. ರಾಷ್ಟ್ರೀಯ ಆದಾಯ ಹೆಚ್ಚಾದಂತೆ ತಲಾ ಆದಾಯವು ಏನಾಗುತ್ತದೆ? ಹೆಚ್ಚಾಗುತ್ತದೆ. ಭೌತಿಕ ಬಂಡವಾಳದ ವಸ್ತುಗಳಾದ ಸಾರಿಗೆ, ಸಂಪರ್ಕ, ಯಂತ್ರ, ಕಾರ್ಖಾನೆಗಳು ಇತ್ಯಾದಿಗಳನ್ನು ಹೆಚ್ಚಿಸುವುದಕ್ಕೆ ಏನೆಂದು ಕರೆಯುತ್ತಾರೆ? ಬಂಡವಾಳ ರಚನೆ. ದೇಶೀಯ ಬಂಡವಾಳದ ಪ್ರಮುಖ ಮೂಲ ಯಾವುದು? ಉಳಿತಾಯ. ಕೃಷಿಯ ಉತ್ಪಾದನೆಯಲ್ಲಿ ಶೀಘ್ರವಾಗಿ ಹೆಚ್ಚಾಗುವಿಕೆಗೆ ಏನೆಂದು ಕರೆಯುತ್ತಾರೆ? ಹಸಿರು ಕ್ರಾಂತಿ. ಭಾರತದಲ್ಲಿ ಹಸಿರು ಕ್ರಾಂತಿಯು ಯಾವಾಗ ನಡೆಯಿತು? 1966ರಿಂದ 69. ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್. ವಿಶ್ವ ಬ್ಯಾಂಕ್ ಯಾವಾಗ ಅಸ್ತಿತ್ವಕ್ಕೆ ಬಂತು? 1947ರಲ್ಲಿ. WTO ಯಾವಾಗ ಸ್ಥಾಪನೆ ಆಯಿತು? 1995ರಲ್ಲಿ. IMFನ ಕೇಂದ್ರ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ನಲ್ಲಿದೆ. ಭಾರತಕ್ಕಾಗಿ ಯೋಜಿತ ಅರ್ಥವ್ಯವಸ್ಥೆ ಎಂಬ ಕೃತಿಯನ್ನು ಬರೆದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದಲ್ಲಿ ಯೋಜನಾ ಆಯೋಗವು ಯಾವಾಗ ಸ್ಥಾಪನೆಯಾಯಿತು? 1950 ಮಾರ್ಚ್ 15ರಂದು. ಹರಪ್ಪ ನಾಗರಿಕತೆಯ ಕಾಲ ಯಾವುದು? ಕ್ರಿಸ್ತಪೂರ್ವ 4600ರಿಂದ 2000. ಅಶೋಕನ ಹೆಸರು ಉಲ್ಲೇಖವಾಗಿರುವ ಕರ್ನಾಟಕದ ಶಾಸನ ಯಾವುದು? ಮಸ್ಕಿ ಶಾಸನ. ಹಲ್ಮಿಡಿ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ? ಕದಂಬರು. ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದ್ದು ಯಾವಾಗ? ಕ್ರಿಸ್ತಪೂರ್ವ 326. ಹಲ್ಮಿಡಿ ಶಾಸನ ಯಾವ ದೊರೆಗೆ ಸಂಬಂಧಿಸಿದೆ? ಕಾಕುತ್ಸವರ್ಮ. ವೇದಗಳ ಕಾಲ ಯಾವುದು? ಕ್ರಿಸ್ತಪೂರ್ವ 2000. ಮಹಾವೀರನ ಕಾಲ ಎಷ್ಟು? ಕ್ರಿಸ್ತಪೂರ್ವ 599ರಿಂದ 527. ವರ್ಧಮಾನ ಮಹಾವೀರ ಎಷ್ಟನೇ ತೀರ್ಥಂಕರ? 24ನೇ ತೀರ್ಥಂಕರ. ಬಿಂಬಸಾರ ಯಾವ ಮನೆತನದ ರಾಜ? ಹರ್ಯಂಕ ಮನೆತನದ ರಾಜ. ನಂದರ ಪ್ರಖ್ಯಾತ ಅರಸ ಯಾರು? ಮಹಾಪದ್ಮನಂದ. ಅಲೆಕ್ಸಾಂಡರನು ಪೋರಸ್ನೊಂದಿಗೆ ಹೋರಾಡಿದ ಯುದ್ಧ ಯಾವುದು? ಹೈಡಾಸ್ಪೇಸ್ ಯುದ್ಧ. ಸಿಂಧೂ ನಾಗರಿಕತೆಯ ಇನ್ನೊಂದು ಹೆಸರೇನು? ಹರಪ್ಪ ನಾಗರಿಕತೆ. ಸಿಂಧೂ ನಾಗರಿಕತೆ ಎಷ್ಟು ವರ್ಷಗಳ ಹಳೆಯದು? 4600 ವರ್ಷಗಳ ಹಳೆಯದು. ಸ್ನಾನದ ಕೊಳ ಕಂಡುಬಂದ ಹರಪ್ಪ ನಾಗರಿಕತೆಯ ನಗರ ಯಾವುದು? ಮೊಹೆಂಜೊದಾರೋ. ಹರಪ್ಪ ನಾಗರಿಕತೆಯ ಮುಖ್ಯ ಬೆಳೆಗಳು ಯಾವುವು? ಗೋಧಿ ಮತ್ತು ಬಾರ್ಲಿ. ಹರಪ್ಪ ನಾಗರಿಕತೆಯ ಮುಖ್ಯ ಅಂಶವೇನು? ನಗರ ಯೋಜನೆ. ಸಿಂಧೂ ನಾಗರಿಕತೆಯಲ್ಲಿ ಕಂಡುಬಾರದ ಬೆಳೆ ಯಾವುದು? ಕಬ್ಬು. ಹರಪ್ಪ ನಾಗರಿಕತೆಯ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದು? ಲೋಥಾಲ್. ಹರಪ್ಪ ಮುದ್ರಿಕೆಗಳಲ್ಲಿ ಕಂಡುಬರುವ ಪ್ರಮುಖ ಪ್ರಾಣಿ ಯಾವುದು? ಗೂಳಿ. ಹರಪ್ಪ ನಾಗರಿಕತೆಯೊಂದಿಗೆ ಸಮಕಾಲೀನವಾಗಿ ಕಂಡುಬರದ ನಾಗರಿಕತೆ ಯಾವುದು? ಗ್ರೀಕ್ ನಾಗರಿಕತೆ. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಮೊದಲ ನಗರ ಯಾವುದು? ಹರಪ್ಪ. ಲೋಥಾಲ್ ನಗರ ಈಗ ಯಾವ ರಾಜ್ಯದಲ್ಲಿದೆ? ಗುಜರಾತ್. ಪ್ರಪಂಚದಲ್ಲಿ ಮೊದಲಿಗೆ ಹತ್ತಿ ಬೆಳೆದವರು ಯಾರು? ಸಿಂಧೂ ಜನರು. ಸಿಂಧೂ ಜನರ ಆರಾಧ್ಯ ದೈವ ಯಾವುದು? ಪಶುಪತಿ ಶಿವ. ವೇದಗಳ ಭಾಷೆ ಯಾವುದು? ಸಂಸ್ಕೃತ. ಸಿಂಧೂ ನಾಗರಿಕತೆಯ ವಿಸ್ತಾರ ಎಷ್ಟು ಚದರ ಕಿಲೋಮೀಟರ್? 13 ಲಕ್ಷ ಚದರ ಕಿಲೋಮೀಟರ್. ಆರ್ಯರು ನೆಲೆಸಿದ್ದ ಪ್ರದೇಶದ ಹೆಸರೇನು? ಸಪ್ತ ಸಿಂಧು.
ಉತ್ತರ ವೇದ ಕಾಲದ ಬ್ರಹ್ಮವಾದಿನಿಯರು ಯಾರು? ಗಾರ್ಗಿ ಮತ್ತು ಮೈತ್ರಿ. ವೇದಾಂತಗಳು ಎಂದು ಯಾವುದಕ್ಕೆ ಕರೆಯುತ್ತಾರೆ? ಉಪನಿಷತ್ತುಗಳಿಗೆ. ಪುರಾತನ ಸಾಹಿತ್ಯದ ಆಧಾರಗಳು ಯಾವುವು? ವೇದಗಳು. ಮಗಧದ ಮೊದಲ ಪ್ರಸಿದ್ಧ ದೊರೆ ಯಾರು? ಬಿಂಬಸಾರ. ಅತ್ಯಂತ ಹಳೆಯ ವೇದ ಯಾವುದು? ಋಗ್ವೇದ. ವೇದ ಎಂದರೇನು? ಜ್ಞಾನ. ವೇದಗಳು ಎಷ್ಟು ವರ್ಷ ಕಾಲ ಹಳೆಯವು? ಸುಮಾರು 3500. ಋಗ್ವೇದದ ಶ್ಲೋಕಗಳಿಗೆ ಏನೆಂದು ಕರೆಯುತ್ತಾರೆ? ಸೂಕ್ತಗಳು. ರಾಜನಿಗೆ ಸಲಹೆ ನೀಡುವ ವೇದಕಾಲದ ಸಂಸ್ಥೆಗಳು ಯಾವುವು? ಸಭಾ ಮತ್ತು ಸಮಿತಿ. ಕೌರವರ ರಾಜಧಾನಿ ಯಾವುದು? ಹಸ್ತಿನಾಪುರ. ಯಾದವರು ನೆಲೆಸಿದ ಪ್ರದೇಶ ಯಾವುದು? ಮಥುರಾ. ರಾಜನ ಕುದುರೆಯನ್ನು ಮುಕ್ತವಾಗಿ ಬಿಡುವ ಯಾಗ ಯಾವುದು? ಅಶ್ವಮೇಧ ಯಾಗ. ಜೈನರಲ್ಲಿ ಕೈವಲ್ಯ ಜ್ಞಾನ ಎಂದರೇನು? ಜ್ಞಾನೋದಯ. ಮಹಾವೀರನ ಜನ್ಮಸ್ಥಳ ಯಾವುದು? ಕುಂಡಲ ಗ್ರಾಮ. ಜಿನ ಎಂದರೇನು? ಎಲ್ಲವನ್ನೂ ನಿಗ್ರಹಿಸುವವನು. ಮಹಾವೀರನು ನಿರ್ವಾಣ ಹೊಂದಿದ ಸ್ಥಳ ಯಾವುದು? ಪಾವಪುರಿ. ಬುದ್ಧನ ಕಾಲ ಎಷ್ಟು? ಕ್ರಿಸ್ತಪೂರ್ವ 6ನೇ ಶತಮಾನ. ಬುದ್ಧನ ತಂದೆಯ ಹೆಸರೇನು? ಶುದ್ಧೋಧನ. ಬುದ್ಧನ ಮೊದಲ ಧರ್ಮ ಬೋಧನೆಯ ಹೆಸರೇನು? ಧರ್ಮಚಕ್ರ ಪರಿವರ್ತನ. ಬುದ್ಧನು ಮಹಾಪರಿನಿರ್ವಾಣ ಹೊಂದಿದ ಸ್ಥಳ ಯಾವುದು? ಕುಶಿನಗರ. ಬುದ್ಧನ ಉಪದೇಶಗಳಿಗೆ ಏನೆಂದು ಕರೆಯುತ್ತಾರೆ? ತ್ರಿಪಿಟಕಗಳು. ಬೌದ್ಧ ಧರ್ಮದ ಪ್ರಮುಖ ಒಳಪಂಗಡಗಳು ಯಾವುವು? ಹೀನಯಾನ ಮತ್ತು ಮಹಾಯಾನ. ವೇದಗಳಲ್ಲಿನ ಶ್ಲೋಕಗಳು ಏನನ್ನು ಕುರಿತು ಹೇಳುತ್ತವೆ? ದೇವರ ಸ್ತುತಿ. ಆರ್ಯವರ್ತ ಎಂದರೇನು? ಆರ್ಯರು ನೆಲೆಸಿದ ಪ್ರದೇಶ. ಸಭಾ ಯಾರನ್ನು ಒಳಗೊಂಡಿತ್ತು? ಜನಪ್ರತಿನಿಧಿಗಳನ್ನು. ವಿದೇಹದ ರಾಜಧಾನಿ ಯಾವುದು? ಮಿಥಿಲಾ. ವಾಜಪೇಯಿ ಏನಿದು? ವೇದಕಾಲದ ಒಂದು ಯಾಗ. ವೇದಕಾಲದ ಆಡಳಿತದ ಮುಖ್ಯ ಘಟಕ ಯಾವುದು? ಗ್ರಾಮ. ಭರತ ಬುಡಕಟ್ಟಿನ ರಾಜನಾರು? ಸುದಾಸ. ಜೈನರ ಮೊದಲ ತೀರ್ಥಂಕರ ಯಾರು? ಋಷಭನಾಥ. ಜೈನರ 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ. ಆಸ್ತೇಯ ಎಂದರೇನು? ಕದಿಯದಿರುವುದು. ಮಹಾವೀರನ ಹೆಂಡತಿಯ ಹೆಸರೇನು? ಯಶೋಧ. ಮಹಾವೀರನ ತಂದೆಯ ಹೆಸರೇನು? ಸಿದ್ಧಾರ್ಥ. ಜೈನರ ಬಹುಮುಖ್ಯ ಆಯಾಮ ಯಾವುದು? ಕರ್ಮ ಸಿದ್ಧಾಂತ. ಜೈನರ 2 ಪಂಗಡಗಳು ಯಾವುವು? ಶ್ವೇತಾಂಬರ ಮತ್ತು ದಿಗಂಬರ. ಬುದ್ಧನು ಮೊದಲು ಎಲ್ಲಿ ಬೋಧನೆ ನೀಡಿದನು? ಸಾರನಾಥ. ಬುದ್ಧನ ಪ್ರಕಾರ ದುಃಖಕ್ಕೆ ಮೂಲ ಕಾರಣ ಯಾವುದು? ಆಸೆ. ಬುದ್ಧನು ಬೋಧಿಸಿದ ಮಾರ್ಗ ಯಾವುದು? ಅಷ್ಟಾಂಗ ಮಾರ್ಗ. ಮೌರ್ಯ ವಂಶದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಇಂಡಿಕಾ ಕೃತಿ ಬರೆದವರು ಯಾರು? ಮೆಗಸ್ತನೀಸ್. ಸಂಗಮ್ ಸಾಹಿತ್ಯದ ಪೋಷಕರು ಯಾರು? ಪಾಂಡ್ಯರು. ಕರಿಕಾಳ ಚೋಳ ಯಾವ ವಂಶಕ್ಕೆ ಸೇರಿದವರು? ಚೋಳ. ಸಂಗಮ ಯುಗದ ಗ್ರಾಮ ಸಭೆಗಳ ಹೆಸರೇನು? ಆವೈ. ಸಂಗಮ್ ಯುಗದ ಭೂ ಒಡೆಯರ ಹೆಸರೇನು? ವೆಲಾಸ. ಭಾರತ ಮತ್ತು ರೋಮನ್ ವ್ಯಾಪಾರಿ ಕೇಂದ್ರ ಯಾವುದು? ಅಲೆಕ್ಸಾಂಡ್ರಿಯಾ. ಸಂಗಮ್ ಯುಗದ ಪ್ರಮುಖ ಗ್ರಂಥ ಯಾವುದು? ಶಿಲಪದಿಗಾರಂ. ಸಂಗಮ್ ಯುಗದ ಪ್ರಮುಖ ವ್ಯಾಕರಣ ಗ್ರಂಥ ಯಾವುದು? ತೋಳಕಪ್ಪಯಂ. ಕುಶಾನರು ಎಲ್ಲಿಂದ ವಲಸೆ ಬಂದರು? ಮಧ್ಯ ಏಷ್ಯಾ. ಬಿಂದುಸಾರನ ಮಗನ ಹೆಸರೇನು? ಅಶೋಕ. ಗಾಂಧಾರ ದೇಶದ ಈಗಿನ ಹೆಸರೇನು? ಅಫ್ಘಾನಿಸ್ತಾನ. ಅಶ್ವಘೋಷನ ಕೃತಿ ಯಾವುದು? ಬುದ್ಧಚರಿತ. ಸಂಗಮ್ ಯುಗದ ಕಾಲ ಎಷ್ಟು? ಕ್ರಿಸ್ತಪೂರ್ವ 300. ಪಾಂಡ್ಯರ ರಾಜಧಾನಿ ಯಾವುದು? ಮದುರೈ. ಸಂಗಮ್ ಯುಗದ 3 ಪ್ರಸಿದ್ಧ ರಾಜಮನೆತನಗಳು ಯಾವುವು? ಚೇರರು, ಚೋಳರು ಮತ್ತು ಪಾಂಡ್ಯರು. ಗಾಂಧಾರ ಶಿಲ್ಪಕಲೆ ವಿಸ್ತಾರವಾದುದು ಯಾರಿಂದ? ಕುಶಾನರಿಂದ. ಕುಶಾನರು ಯಾವ ಸಂತತಿಯವರು?
ಯೂಚಿ. ಕುಶಾನರ ವಂಶಸ್ಥಾಪಕ ಯಾರು? ಕುಜಲಕಡ್ ಫಿಸಸ್. ಶಕಯುಗ ಯಾರಿಂದ ಯಾವಾಗ ಆರಂಭವಾಯಿತು? ಕ್ರಿಸ್ತಶಕ 78ರಲ್ಲಿ ಕನಿಷ್ಕನಿಂದ. ಕನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ. 4ನೇ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಿ ನಡೆಯಿತು? ಕಾಶ್ಮೀರದಲ್ಲಿ. ಕುಶಾನರು ಆಶ್ರಯ ನೀಡಿದ ಬೌದ್ಧ ಧರ್ಮದ ಪಂಥ ಯಾವುದು? ಮಹಾಯಾನ. ಭಾರತದ ರಾಜಲಾಂಛನದ ಮೂಲ ಎಲ್ಲಿದೆ? ಸಾರನಾಥ. ಭಾರತದ ಮೊದಲ ಸಾಮ್ರಾಜ್ಯ ಯಾವುದು? ಮೌರ್ಯರದ್ದು. ಅಶೋಕನ ಕಾಲದ ದಖನ್ ಪ್ರದೇಶದ ರಾಜಧಾನಿ ಯಾವುದು? ಸುವರ್ಣಗಿರಿ. ಮಹಾವೀರನ ಜನ್ಮಸ್ಥಳ ಯಾವುದು? ಕುಂದಗ್ರಾಮ. ಬುದ್ಧನ ಮಗನ ಹೆಸರೇನು? ರಾಹುಲ. ಬುದ್ಧ ಎಂದರೇನು? ತಿಳಿದವರು. ಸೆಲ್ಯೂಕಸನ ರಾಯಭಾರಿ ಯಾರು? ಮೆಗಸ್ತನೀಸ್. ಚಾಣಕ್ಯನ ಕೃತಿ ಯಾವುದು? ಅರ್ಥಶಾಸ್ತ್ರ. ಮೌರ್ಯರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಅಶೋಕನ ಶಾಸನಗಳ ಪ್ರಮುಖ ಭಾಷೆ ಯಾವುದು? ಪ್ರಾಕೃತ. ಅಶೋಕನ ಶಾಸನಗಳ ಲಿಪಿ ಯಾವುದು? ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ. ಅಶೋಕನ ಮೇಲೆ ಪ್ರಭಾವ ಬೀರಿದ ಯುದ್ಧ ಯಾವುದು? ಕಳಿಂಗ ಯುದ್ಧ. ಬುದ್ಧನು ಉಪದೇಶಗಳನ್ನು ಪ್ರಚಾರ ಮಾಡಿದ ಅಧಿಕಾರಿಗಳ ಹೆಸರೇನು? ಧರ್ಮ ಮಹಾಮಾತ್ರರು. ಕಾವೇರಿ ಪಟ್ಟಣಂ ಹಿಂದಿನ ಹೆಸರೇನು? ಪೋಹಾರ್. ತಿರುಕುರಳ್ ಇದು ಯಾವ ಕೃತಿಯ ಭಾಗ? ಕಿಲ್ಕನಕ್ಕ. ಮಸ್ಕಿ ಶಾಸನದಲ್ಲಿ ಅಶೋಕನನ್ನ ಏನೆಂದು ಕರೆಯಲಾಗಿದೆ? ದೇವನಾಂ ಪ್ರಿಯದರ್ಶಿ. ಮೈಸೂರಿನ ಹಿಂದಿನ ಹೆಸರೇನು? ಮಹಿಷಮಂಡಲ. ಚೋಳರ ಭವ್ಯ ದೇವಾಲಯ ಯಾವುದು? ಬೃಹದೀಶ್ವರ. ಚೋಳರ ಮೂಲಪುರುಷ ಯಾರು? ಕರಿಕಾಳ ಚೋಳ. ಚೋಳರ ಕಾಲದ ಪ್ರಜೆಗಳ ಸಭೆಯ ಹೆಸರೇನು? ಊರ್. ಚೋಳರ ಪ್ರಮುಖ ಅರಸ ಯಾರು? 1ನೆಯ ರಾಜೇಂದ್ರ ಚೋಳ. ಚೋಳರ ಕಾಲದ ಆಳ್ವಿಕೆಯ ಮುಖ್ಯ ಅಂಶ ಯಾವುದು? ಗ್ರಾಮ ಸ್ವಾಯತ್ತತೆ. ಪೆರಂಗುರಿ ಎಂದರೇನು? ಗ್ರಾಮ ಸಭೆ. ಚೋಳರು ಅನುಸರಿಸಿದ ಧರ್ಮ ಯಾವುದು? ಶೈವ ಧರ್ಮ. ಜೀವಶಾಸ್ತ್ರಕ್ಕಾಗಿ 2021ರ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಅಮಿತ್ ಸಿಂಗ್. 2021ರ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಅಬ್ದುಲ್ ರಜಾಕ್. ರಾಜ್ಯ ಇಂಧನ ದಕ್ಷತೆಯ ಸೂಚ್ಯಂಕ 2020ರಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಕರ್ನಾಟಕ. ಅಮೆರಿಕದಲ್ಲಿ ರಾಷ್ಟ್ರೀಯ ಔಷಧ ನಿಯಂತ್ರಣ ನೀತಿ ನಿರ್ದೇಶಕರು ಯಾರು? ರಾಹುಲ್ ಗುಪ್ತಾ. ವರ್ಷದ ಯಾವ ದಿನವನ್ನು ವಿಶ್ವ ನಗರಗಳ ದಿನವೆಂದು ಆಚರಿಸಲಾಗುತ್ತದೆ? 31 ಅಕ್ಟೋಬರ್. ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಏಕತಾ ದಿವಸ್ ಎಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 31. ಯಾವ ರಾಜ್ಯಗಳ ಕ್ಯಾಬಿನೆಟ್ ಜಾತಿ ಆಧಾರಿತ ಜನಗಣತಿಯನ್ನು ಅನುಮೋದಿಸಿದೆ? ಆಂಧ್ರ ಪ್ರದೇಶ ಕ್ಯಾಬಿನೆಟ್. ಭಾರತೀಯ ನೌಕಾಪಡೆಯ 7ನೇ ಯುದ್ಧ ನೌಕೆಯ ಹೆಸರೇನು? ತುಶಿಲ್.